ಏನು ಯುದ್ಧ ನಿಂತಿದೆ ಅಂತ ಹೇಳಿದ್ರು ಕೂಡ ಜಮ್ಮು ಕಾಶ್ಮೀರ ಸಮಾಧಾನವಾಗಂತೂ ಇಲ್ಲ. ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ಈಗಲೂ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತ ನಿನ್ನೆ ಕದನ ವಿರಾಮ ಆದ ಮೇಲೂ ಕೂಡ ಆಗಿರುವಂಥ ಡೆವಲಪ್ಮೆಂಟ್ಗಳಿದಾವಲ್ಲ, ಅವು ಜನರನ್ನು ಕಂಗೆಡಿಸಿದೆ. ನೀವೇನೇ ಹೇಳಿ, ಭಾರತೀಯರಿಗೆ ಇದು ಸಮಾಧಾನ ತಂದಿಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಯಾಕಂದರೆ ಇನ್ನೂ ಪಾಕಿಸ್ತಾನದ ದಾಳಿ ಭೀತಿ ಇದ್ದೇ ಇದೆ. ಯಾವ ಕಳೆದಾರಿಯಿಂದ ಬಂದು ಏನು ಮಾಡ್ತಾರೋ ಅನ್ನುವಂಥ ಆತಂಕವೂ ಇದೆ. ನಾವೇನೇ ಹೊಡಿತೀವಿ ಅವ್ರನ್ನ ಅಂದರೂ ಕೂಡ, ಏನೇ ಅವರು ರುಂಡ ಚೆಂಡಾಡ್ತೀವಿ ಅಂದರೂ ಕೂಡ ಎಲ್ಲೆಲ್ಲಿಂದ ನುಗ್ಗುತ್ತಾರೋ ಅನ್ನುವಂಥದ್ದು ಇದ್ದೇ ಇದೆ. ಈ ಬರೀ 3.5 ದಿವಸ 4 ದಿವಸ ಅಂದ್ಕೊಳ್ಳಿ, 4 ದಿವಸದಲ್ಲಿ ಅವ್ರನ್ನ ಮಗ್ಲು ಮುರಿದಿರೋಂಥ ರೀತಿ ಇದೆಯಲ್ಲ, ಅದು ನೋಡಿ ಸೇನೆಗೂ ಈ ಒಳಗಡೆ ನುಗ್ಗುವಂಥವ್ರಿಗೂ ಸಂಬಂಧವೇ ಇಲ್ಲ ಅನ್ನಂಗೆ. ಯಾಕಂದರೆ ಅವ್ರಿಗೆ ಪಾಕಿಸ್ತಾನ ಇದ್ರೇನು ನಾಶವಾದ್ರೇನು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಪಾಕಿಸ್ತಾನಕ್ಕೆ ಆಗುವಂಥ ದಾಳಿಗೂ ಅದಕ್ಕಾಗುವಂಥ ಹಾನಿಗೂ ಇವ್ರಿಗೇನು ಸಂಬಂಧ? ಇವ್ರೇನು ನಷ್ಟ? ಇವ್ರೇನು ದುಡಿಬೇಕಾ? ದುಃಖ ಪಡಿಬೇಕಾ? ಏನು ಟ್ಯಾಕ್ಸ್ ಕಟ್ಟಬೇಕಾ? ಇವರು ಕೈಯಲ್ಲಿ ಗನ್ನು, ಮುಗ್ಧರನ್ನು ಕೊಲ್ಲೋದು, ಇದೇ ಕೆಲಸ. ಹೀಗಾಗಿ ಏನಂದರೆ ಇವ್ರಿಗೂ ಅದಕ್ಕೂ ಸಂಬಂಧವೇ ಇಲ್ಲ. ಯಾಕಂದರೆ ಪಾಕಿಸ್ತಾನ ಸೃಷ್ಟಿ ಮಾಡಿ ಬಿಡುವಂಥದ್ದೇ ಇಂಥ ನೀಚರನ್ನು.